14ನೆಯ ದಿನ ಅಪೂರ್ವ ICU-ನಲ್ಲಿದ್ದಾಗ ಡಾಕ್ಟರು MRI ಮಾಡಿಸಿದ್ರು. MRI ಮಾಡಿಸಿದ್ದು ಮಧ್ಯಾಹ್ನ. ಡಾಕ್ಟರ್ ನಮ್ಗೆ ಮತ್ತೆ ಸಿಗುವಂತಹದ್ದು ಮಾರನೆಯ ದಿನ ಬೆಳಗ್ಗೆ. ಪ್ರಾಯಶಃ ಆ ದಿನ ಸಾಯಂಕಾಲ ಅವರು ಬರ್ಬೇಕಿತ್ತು, ಬಟ್ OPD ಇದ್ದ ಕಾರಣ ಅವ್ರು ಬರ್ಲಿಲ್ವೋ ಏನೋ ಒಂಥರ. ಮಾರನೇ ದಿನ ಬಂದವ್ರು ನನ್ನ ಹತ್ರ ಹೇಳಿದ್ದು, ದ ಸಿಚುವೇಶನ್ ಇಸ್ ಎಕ್ಸ್ಟ್ರೀಮ್ಲಿ ಬ್ಯಾಡ್. ಡಿಫ್ಯೂಸ್ಡ್ ಆಕ್ಸೋನಲ್ ಇಂಜುರಿ ಅಂತ ಇದನ್ನ ಹೇಳ್ತೀವಿ ನಾವು. ಮೆದುಳಿನಲ್ಲಿ, ಮಿಡ್ ಬ್ರೈನ್ ನಲ್ಲಿ ತುಂಬಾ ಪೆಟ್ಟಾಗಿದೆ. ಐ ಕ್ಯಾನ್ ಡೂ ವಾಟ್ ಯು ಆಸ್ಕ್ ಮೀ ಟು ಡೂ ಅಂತಂದ್ರು. ಮುಖ ನೋಡಿದೆ, ಆಗಿನ್ನೂ ನಾವು 14 ದಿನ ಇದ್ದದಷ್ಟೇ. ವೈದ್ಯರಿಗೆ ನಮ್ಮ ಹತ್ರ ಏನು ಆತ್ಮೀಯತೆ ಬೆಳೆದಿರ್ಲಿಲ್ಲ. ಕೊನೆಗಾಗ್ಬೇಕಾದ್ರೆ ಅವ್ರು ನಮ್ಮ ಹತ್ರ ತುಂಬಾ ಆತ್ಮೀಯತೆಯನ್ನು ಬೆಳೆಸಿಕೊಂಡಿದ್ರು. ಬಟ್ ಆ ದಿನ ಮತ್ತು ಮುಂದಿನ ಕೆಲವು ದಿನಗಳ ಕಾಲ ICU ಮುಂದೆ ನಿಂತಿದ್ದಾಗ, ಕೊನೆಯಲ್ಲಿ ICU ಮುಂದೆ ನಿಂತಿದ್ದಾಗಲೆಲ್ಲ ದಿಸ್ ವಾಸ್ ದಿ ಸ್ಟ್ಯಾಂಡರ್ಡ್ ಪ್ರಾಕ್ಟೀಸ್ ಆಫ್ ಟೆಲ್ಲಿಂಗ್ ಪೀಪಲ್ ವೆನ್ ಥಿಂಗ್ಸ್ ವೇರ್ ನಾಟ್ ಗೋಯಿಂಗ್ ಟು ಗೋ ರೈಟ್. ಅಲ್ಲೇ ಆಲ್ಮೋಸ್ಟ್ ಅವರು ನಿರ್ಧಾರ ಮಾಡಿ ಅಂತ ನಮಗೆ ಹೇಳಿದ ಹಾಗಿತ್ತು. ನನ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಹಾಗಿದ್ರೆ ನೀವ್ ಏನ್ ಹೇಳ್ತಿದ್ದೀರಿ, ವಾರ್ಡ್ಗೆ ಶಿಫ್ಟ್ ಮಾಡ್ಬೇಕು ಅಂತ ಹೇಳ್ತಿದ್ದೀರಾ ಅಂತ ಕೇಳಿದೆ. ಇಫ್ ಯು ವಾಂಟ್ ಮೀ ಟು ಡೂ ದ್ಯಾಟ್, ಐ ವಿಲ್ ಡೂ ದ್ಯಾಟ್ ಅಂತ ಅಂದ್ರು. ಏನ್ ಮಾಡೋದು ತೋಚ್ಲಿಲ್ಲ ಏನು. ಭಯಂಕರ ಬೇಜಾರಾಯ್ತು. ನನ್ನ ಹೆಂಡತಿಯ ಭಾವ ಸರ್ಜನ್ ಇದ್ದಾರೆ ಅಂತ ಅಂದೆಲ್ಲ, ಅವ್ರಿಗೆ ಕಾಲ್ ಮಾಡಿದೆ. ಅವರು ಬಂದ್ರು ಸ್ವಲ್ಪ ಹೊತ್ತಲ್ಲಿ. ಬಂದ್ಬಿಟ್ಟು ಅವ್ರು ಹೇಳಿದ್ರು ವೇಟ್ ಮಾಡಿ ನೋಡೋಣ ಅಂತ. ನನ್ನನ್ನ ಹೊರಗೆ ಅವರ ಕಾರಿದ್ದಲ್ಲಿಗೆ ಕರ್ಕೊಂಡು ಹೋದ್ರು. ಅಂದ್ರೆ ಅವರು ಹೊರಡ್ಬೇಕಿತ್ತು. ಮತ್ತೆ ಮಾತಾಡ್ತಾ ಹೋದಾಗ ಅಲ್ಲಿ ಎಂಟ್ರೆನ್ಸ್ ನಲ್ಲಿ ನಿಲ್ಲಿಸಿ ನನ್ಗೊಂದು ಮಾತನ್ನು ಹೇಳಿದ್ರು, ನೋಡು ಆಶಿ, ಯು ವಿಲ್ ಹ್ಯಾವ್ ಟು ಟೇಕ್ ದಿಸ್ ಇಂಟು ಅಕೌಂಟ್. ಅಪೂರ್ವ ಬರ್ತಾಳ ಇಲ್ವಾ ಅಂತ ಹೇಳುವ ಗ್ಯಾರಂಟಿ ಇಲ್ಲ. ಆದ್ರೆ ಅವಳು ಬಂದ್ರೂ ಕೂಡ ಮುಂಚಿನ ಹಾಗೆ ಆಗ್ತಾಳೆ ಅಂತ ಹೋಪ್ಸ್ ಇಟ್ಕೊಳ್ಬೇಡ. ಈವನ್ ಇಫ್ ವಿ ಗೆಟ್ 60 to 70% ಆಫ್ ವಾಟ್ ಅಪೂರ್ವ ವಾಸ್ ಬಿಫೋರ್, ಅದು ಗ್ರೇಟ್ ನಮ್ಗೆ ಅಂತಂದು. ಬ್ರೈನ್ ಇಂಜುರೀಸ್ ಆದಾಗ ವ್ಯಕ್ತಿಗಳ ಬಿಹೇವಿಯರ್, ಅವರು ಬದುಕುವ ರೀತಿ ಎಲ್ಲವೂ ಭಯಂಕರ ಚೇಂಜ್ ಆಗಿ ಹೋಗುತ್ತೆ. ಆಯ್ತು ಅಂತಂದೆ. ಕೂಡ್ಲೆ 10ನೆಯ ದಿನದಿಂದ ನನಗೆ ಪರಿಚಯ ಆಗಿದ್ರೊಬ್ರು ರೇಖಿ ಅವರು. ಅವರು ನನ್ಗೆ ಪರಿಚಿತರೇ ಅಲ್ಲ, ಕಾಮನ್ ಫ್ರೆಂಡ್ಗಳು ಯಾರು ಇರ್ಲಿಲ್ಲ. ಯಾವುದೋ ನನ್ನ ಒಂದು ಪೋಸ್ಟ್ ಅನ್ನ ನೋಡಿ, ಅದಕ್ಕಿಂತ ಮುಂಚೆ ನಾನು ಹಾಕ್ತಾ ಇದ್ದಂತಹ ಫಿನಾನ್ಷಿಯಲ್ ರೀಲ್ಸ್ ಅನ್ನ ನೋಡಿ ಫಾಲೋ ಮಾಡಿದ್ದವರು. ಬಟ್ ಅವರು ಇದನ್ನ ನೋಡಿದ್ರು. 10ನೇ ದಿನಕ್ಕಾಗ್ಬೇಕಾದ್ರೆ ನನ್ನ ಆತ್ಮೀಯರೊಬ್ಬರಿಗೆ ಅವರು ಕಾಲ್ ಮಾಡಿ ಮಾತಾಡಿ ಅವರ ಮುಖಾಂತರ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರು. ಅವ್ರು ಹೇಳಿದ್ದು, ಅವಳಿಗೆ ಇಲ್ಲೊಂದು ಗಾಯ ಇದೆ, ಇಲ್ಲಿ ಮೆದುಳ ಹಿಂದೆ ಒಂದು ಕ್ಲಾಟ್ ಕಾಣ್ತಿದೆ ನನಗೆ, ಆ ಕ್ಲಾಟ್ ಕರಗಿದ್ರೆ ಅವಳು ಹುಷಾರಾಗುವ ಸಾಧ್ಯತೆ ಇದೆ ಅಂತ. ನಾನು ಯಾರಿಗೂ ಅಪೂರ್ವವಾಗಿ ಎಲ್ಲಿ ಪೆಟ್ಟಾಗಿದೆ ಅನ್ನೋದು ಹೇಳಿರ್ಲಿಲ್ಲ. ಇಲ್ಲಿ ಒಂದು ದೊಡ್ಡ ಗಾಯ ಇತ್ತು ಅಪೂರ್ವಗೆ, ಒಂದು ಗುದ್ದಿದ. ಆಗ ನಮ್ಗದಷ್ಟು ಗೊತ್ತಾಗ್ತಿರ್ಲಿಲ್ಲ. ಬಟ್ ಫೈನಲಿ ವೆನ್ ಎವ್ರಿಥಿಂಗ್ ಸೆಟಲ್ ಡೌನ್ ಆಲ್ಸೋ, ಇಲ್ಲೊಂದು ಗಾಯ ಹೇಗಿತ್ತು ಅಂತಂದ್ರೆ, ನಿಮ್ಗೆ ಅಲ್ಲಿ ಕೈ ಹಾಕಿದ್ರೆ ಬುರುಡೆ ಬಿಚ್ಚಿದ್ದು ಅಂತಾರಲ್ಲ, ಅಂದ್ರೆ ಇಲ್ಲಿ ತೂತಾಗಿದ್ದು ಅಂತ ಹೇಳ್ತೀವಲ್ಲ, ಹಾಗೆ ತೂತಿತ್ತು ಇಲ್ಲೊಂದು. ಕೈಯಲ್ಲಿ ಹೀಗೆ ಮಾಡಿ ನೋಡಿದ್ರೆ ಗಾಯ ಗುಣ ಆದ ಮೇಲೂ ಕೂಡ ನಿಮ್ಗೆ ಅಲ್ಲೊಂದು ಗುಂಡಿಯಾದ ರೀತಿಯ ಗುರುತಿತ್ತು. ಅದನ್ನ ಅವರು ಹೇಳಿದ್ರಲ್ಲ, ನನಗೆ ಐ ವಾಸ್ ಲೈಕ್ ಓ ಗಾಡ್ ಅಂತ. ಮತ್ತೆ ಇಲ್ಲೆಲ್ಲೋ ಒಂದು ಪ್ಲಾಟ್ ಇದೆ, ರೇಖೆಯ ಮೂಲಕ ಹೀಲ್ ಮಾಡೋದಕ್ಕೆ ಪ್ರಯತ್ನ ಪಡೋಣ. ನನಗೆ ಕಣ್ಣು ಮುಚ್ಚಿ ಧ್ಯಾನ ಮಾಡೋಕೆ ಕೂತಾಗ ಅಪೂರ್ವಕ ಕಾಣ್ತಾಳೆ, ಅವಳಿಗೆ ಇಲ್ಲೊಂದು ನೋವಿದೆ, ಇಲ್ಲೊಂದು ಗಾಯ ಇದೆ, ಅದು ಸರಿಯಾಗ್ಲಿ ಅಂತ ಹೇಳಿದ್ರು. ಅದಾದ್ಮೇಲೆ 134ನೆಯ ದಿನದವರೆಗೂ ಕೂಡ ಅವ್ರು ನನ್ನ ಜೊತೆಯಲ್ಲಿ ಇದ್ರು. ಬಟ್ 14ನೇ ದಿನ ಆಗ್ಬೇಕಾದ್ರೆ ನಾನು ಅವ್ರಿಗೆ ಮತ್ತೆ ಕಾಲ್ ಮಾಡಿದೆ, ಇದೆಲ್ಲ ಕೇಳಿಸಿಕೊಂಡು 14-15 ದಿನ ಹೋಗಿರಬಹುದು ಕಾಲ್ ಮಾಡಿದೆ. ಅವತ್ತು ಹೇಳಿದೆ, ನನ್ಗೆ ಇನ್ನೂ ನೆನಪಿದೆ, KMC ಪಾರ್ಕಿಂಗ್ ಅಲ್ಲಿ ಇಟ್ಕೊಂಡು ನಾನು ಮಾತಾಡಿದ್ದು. ನೋಡಿ, ವೈದ್ಯರು ಹೇಳುವ ಪ್ರಕಾರ ಯಾವುದೇ ಹೋಪ್ಸ್ ಇಲ್ಲ ಅಂದ್ರು. ಅವರು ಹೇಳ್ತಿರುವಂತಹದ್ದು, ಬೇಕಿದ್ರೆ ನಾನೀಗ ವಾರ್ಡಿಗೆ ಶಿಫ್ಟ್ ಮಾಡ್ತೇನೆ ಅವಳನ್ನ ಅಂತ. ಹಾಗೆ ಶಿಫ್ಟ್ ಮಾಡಿದ್ರು ಅಂತಂದ್ರೆ ಮತ್ತೆ ಅಲ್ಲಿ ಕತೆ ಮುಗೀತು, ನಮ್ದು ಏನು ಮಾಡೋದಕ್ಕೆ ಆಗೋದಿಲ್ಲ. ಆದ್ರೆ ನಾನು ನಿಮ್ಮ ಹತ್ರ ಕೇಳ್ತಿರುವಂತಹದ್ದಿಷ್ಟೇ, ಏನು ಹೋಪ್ಸ್ ಇಲ್ಲ ಅಂತಂದಿದ್ದಾರೆ. ಆದ್ರೆ ನಾವು ನಮ್ಮ ಪ್ರಯತ್ನವನ್ನ ಮಾಡಬಹುದಲ್ವಾ, ಏನಾದ್ರೂ ಒಂದು ಆಗ್ಬಹುದಲ್ವಾ ಅಂತ. ನಮ್ಮ ಪ್ರಯತ್ನ ಮಾಡೋಣ ಅಂತಂದ್ರು. ICU ಇಂದ ಅಲ್ಲಿ ಇನ್ನೊಂದು MICU ಯಾವುದೋ ಒಂದು ವಿಭಾಗ ಇದೆ, ಅಲ್ಲಿಗೆ ಡಾಕ್ಟರ್ ಹೋಗ್ತಾರೆ. ಅಲ್ಲಿಂದ ಹೊರಗೆ ಬರ್ಬೇಕು ಅವರು.
ಒಂದು 20-30 ನಿಮಿಷ ಟೈಮ್ ಆಗುತ್ತೆ. ನಾನು ಅಷ್ಟೊತ್ತಿಗೆ ಇವ್ರ ಹತ್ರ ಮಾತಾಡಿ ನನ್ನ ಆತ್ಮೀಯ ವೈದ್ಯರನ್ನ ಕಳಿಸಿ ಓಡಿ ವಾಪಸ್ ಅಲ್ಲಿಗೆ ಬಂದೆ. ಬಂದಾಗುವಾಗ ಡಾಕ್ಟರ್ ಇನ್ನೂ ಹೊರಗೆ ಬರ್ತಿದ್ರು. ನಾನು ಹೇಳಿದೆ, ಡಾಕ್ಟರ್ ಪ್ರಯತ್ನ ಕಂಟಿನ್ಯೂ ಮಾಡುವ, ಆದದ್ದಾಗ್ಲಿ, ಅವಳನ್ನು ICU ನಲ್ಲಿ ಇಟ್ಟು ಟ್ರೀಟ್ಮೆಂಟ್ ಮುಂದುವರಿಸೋಣ ಅಂತಂದೆ. ಆಗೊಂದು ಮಾತು ಹೇಳಿದ್ರು ಅವರು, ಸಿ ಇಫ್ ದಟ್ ಈಸ್ ದ ಥಿಂಕಿಂಗ್ ದಟ್ ಯು ಹ್ಯಾವ್, we will continue doing what we are continuing to do. Here is the thing about brain injuries. ನಾನು ಹೇಳೋದೇ ಇಲ್ಲ ಅಂತ ಹೇಳಿದಂತಹ ಪೇಷಂಟ್ಸ್ 6 ತಿಂಗಳಾದ್ಮೇಲೆ ಎದ್ದು ನಡೆದು ಹೋಗಿರುವಂತಹದ್ದಿದೆ. ಏಜ್ ಅವಳ ಕಡೆಗಿರುವಂತಹ ಏಕೈಕ ಪಾಸಿಟಿವ್ ಫ್ಯಾಕ್ಟರ್. ಅವಳು ಪ್ರಯತ್ನ ಪಡೋದಕ್ಕೆ ಶುರು ಮಾಡಿದ್ರೆ ಏನಾಗುತ್ತೆ ಅಂತ ಹೇಳೋದು ಸಾಧ್ಯ ಇಲ್ಲ ನಾವು. ಬಟ್ ವಾಟ್ ಐ ವಾಂಟ್ ಯು ಟು ಬಿ ಪ್ರಿಪೇರ್ಡ್ ಇಸ್ ಫಾರ್ ದ ವರ್ಸ್ಟ್ ಆಲ್ಸೋ ಅಂತ. ಸೊ 14ನೇ ದಿನದಿಂದಲೇ ನಮಗೆ ವೈದ್ಯರ ಕಡೆಯಿಂದ ಇದು ಬಂದಿತ್ತು. ಡೇ 1 ಡೇ 2 ಇಂದಲೇ ಅಪಘಾತ, ICU, ಸೀರಿಯಸ್, ವೆಂಟಿಲೇಟರ್ ಅಂತೆಲ್ಲ ಹೇಳಿ ಆಗುವಾಗ ಮನಸ್ಸಲ್ಲಿ ಸಾವು ಅಂತ ಹೇಳುವಂತಹದ್ದು ಒಂದು ಔಟ್ಕಮ್ ಅನ್ನೋದು ನಮಗೆ ಗೊತ್ತಾಗಿರುತ್ತಲ್ವ. ಬಟ್ ವಿ ವಾಂಟೆಡ್ ಟು ಕಂಟಿನ್ಯೂ ಎನಿ ವಿಚ್ ವೇಸ್. ಹೀಗೆ ಕಂಟಿನ್ಯೂ ಮಾಡಿದ್ವಿ. ಮತ್ತೆ ವೆಂಟಿಲೇಟರ್ನಿಂದ ಹೊರಗೆ ಬಂದ್ಲು ಅವಳು, ಮತ್ತೆ ಪುನಃ ವೆಂಟಿಲೇಟರ್ ಒಳಗೆ ಹೋದ್ಲು. ವೆಂಟಿಲೇಟರ್ನಿಂದ ಹೊರಗೆ ತೆಗೆದಾಗಲೆಲ್ಲ 24 ಗಂಟೆ ಏನೂ ಆಗ್ತಿರ್ಲಿಲ್ಲ. ಮತ್ತೆ ಇದ್ದಕ್ಕಿದ್ದಂತೆ ಉಸಿರಾಟದಲ್ಲಿ ಏರುಪೇರು, BP ಕಮ್ಮಿ ಆಗುವಂತಹದ್ದು ಹೀಗೆಲ್ಲ ಆಗ್ತಿತ್ತು. ಡು ನಾಟ್ ನೋ ವಾಟ್ ದ ಮೆಡಿಕಲ್ ಟರ್ಮ್ಸ್ ಫಾರ್ ದ್ಯಾಟ್ ಆರ್. ಮತ್ತೆ ಬೈಪ್ಯಾಪ್ ಅಂತ ಹೇಳುವಂತಹ ಒಂದು ಸಣ್ಣ ಮೆಷಿನ್, ಇಟ್ ಜಸ್ಟ್ ಪಲ್ಸಸ್ ಅಷ್ಟೇ. ಪಲ್ಸ್ ಒಂದನ್ನು ಕೊಡೋದು ನಿಮಗೆ, ಉಸಿರಾಡು ಅಂತ ಹೇಳೋದು, ಉಸಿರಾಟವನ್ನ ನೀವೇ ಮಾಡಬೇಕು. ಅದನ್ನೆಲ್ಲ ಹಾಕಿದ್ರು, ಅವಳನ್ನ ವಾರ್ಡಿಗೆ ಶಿಫ್ಟ್ ಮಾಡಿದ್ರು. ಇಟ್ ಕಂಟಿನ್ಯೂಡ್ ಫಾರ್ ಅ ವೈಲ್ ಅಂಡ್ ಶಿ ಕೇಮ್ ಔಟ್ ಆಫ್ ದ ಬೈಪ್ಯಾಪ್ ಆಸ್ ವೆಲ್. ಇಷ್ಟೆಲ್ಲ ಆಗ್ಬೇಕಾದ್ರೆ ನಾನು ತುಂಬಾ ಅವಳನ್ನ ಮಾತಾಡಿಸುವಂತಹದ್ದು, ದೇವರಿಗೆ ಕೈ ಮುಗಿಯುವಂತಹದ್ದು, ಏನೇನೆಲ್ಲ ಮಾಡೋಕ್ ಸಾಧ್ಯ ಆಗ್ತಿತ್ತು ಅದೆಲ್ಲವನ್ನು ಮಾಡ್ತಾ ಇದ್ದೆ. ನಿನ್ನೆ ಅದೇ ಯೋಚನೆ ಬಂತು ನನಗೆ. ಇದೆಲ್ಲ ಮಾಡ್ಬೇಕಾದ್ರೆ ಅಮ್ಮ ಇವತ್ತಿಗೂ ಹೇಳ್ತಾರೆ, ಹಸು ಅಂತ ಹೇಳಿ ಯಾವಾಗ ಹೋಗಿ ಅಮ್ಮ ಎಂತ ತಿನ್ನೋದಕ್ಕೆ ಬೇಕು, ಹಸು ಅಂತ ಹೇಳಿದ್ರೆ ಅಮ್ಮ ಹೇಳ್ತಾಳೆ, ಹೇಳ್ಬೇಡ ಹಾಗೆ ಅಂತ, ಹಸು ಅಂತ ಹೇಳಬಾರ್ದಂತೆ, ಒಳ್ಳೇದಲ್ಲ ಅಂತ. ಆದ್ರೆ ಆಸ್ಪತ್ರೆಯಲ್ಲಿದ್ದಾಗ ಹೇಗಾಗಿತ್ತು ಪರಿಸ್ಥಿತಿ ಅಂದ್ರೆ, ಮಗಳನ್ನು ನೋಡಿಕೊಳ್ಬೇಕಿತ್ತಲ್ಲ. ಮಗಳ ಅಮ್ಮನೊಟ್ಟಿಗೆ ಚಿಕ್ಕಮ್ಮನ ಮನೆಯಲ್ಲಿದ್ಲು. ಅವಳಿಗೆ ಅಪ್ಪ ಅಮ್ಮ ಇಬ್ರು ಇಲ್ಲ ಅಂತ ಆಗುವಂತಹ ಪರಿಸ್ಥಿತಿ ಆಗಬಾರದು ಅನ್ನುವ ಕಾರಣದಿಂದ ನನಗೆ ಹೇಗಾಗಿತ್ತು ಅಂದ್ರೆ, ಅಪ್ಪ ಹಗಲಿಡೀ ಚಿಕ್ಕಮ್ಮನ ಮನೆಯಲ್ಲಿಯೋ, ಕಡಾರಿಗೆ ಬಂದು ನಮ್ಮ ಮನೆಗೆ ಬಂದು ಇಲ್ಲಿ ತೋಟ ಏನಾದ್ರು ಏನಾಗ್ತದೆ ಏನ್ ಕತೆ ಅಂತ ನೋಡಿಯೋ, ಅಥವಾ ಮಂಗಳೂರಲ್ಲೇ ಇದ್ರೆ ಅಲ್ಲಿ ಏನಾದ್ರೂ ಮಾಡಿಕೊಂಡು ಇರ್ತಿದ್ರು. ಸಾಯಂಕಾಲಕ್ಕಾಗ್ಬೇಕಾದ್ರೆ ಅಪ್ಪ ಆಸ್ಪತ್ರೆಗೆ ಹಾಜರು. 7 ಗಂಟೆಗೆ 7:30 ಆಗ್ಬೇಕಾದ್ರೆ ಸಾಯಂಕಾಲ ಬರ್ತಿದ್ರು ಅಪ್ಪ, ನೀನ್ ಮನೆಗೆ ಹೋಗು ಅಂತ. ನಾನು ಚಿಕ್ಕಮ್ಮನ ಮನೆಗೆ ಹೋಗ್ತಿದ್ದೆ. ರಾತ್ರಿ ಇಡೀ ಚಿಕ್ಕಮ್ಮನ ಮನೆಯಲ್ಲಿ, ಬೆಳಗ್ಗೆ ಅಲ್ಲಿಂದ ಅಂದ್ರೆ ಮಗಳು ಮಲಗುವ ಸಮಯಕ್ಕೆ ನಾನು ಅಲ್ಲಿ ಇರ್ಬೇಕು ಅಂತ ಹೇಳುವ ಕಾರಣಕ್ಕೆ. ನನಗಿದು ಕೆಲವು ವಿಚಾರಕ್ಕೆ ಸಹಾಯ ಕೂಡ ಮಾಡ್ತು. ಆಸ್ಪತ್ರೆಯ ಬದಲು ಮನೆಯಲ್ಲಿ ಅಂತ ಹೇಳಿ ಆದ್ರೆ ನಮ್ಗೆ ಒಂದ್ ಸ್ವಲ್ಪ ಜಪ ತಪ ಅನುಷ್ಠಾನಗಳನ್ನ ಮಾಡೋದಕ್ಕೆ, ಬೇಕಾದ ಹಾಗೆ ಅಲ್ಲಿಂದ ದೇವಸ್ಥಾನಕ್ಕೆಲ್ಲ ಹೋಗೋದಕ್ಕೆ, ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಇದೆಲ್ಲವನ್ನು ಓದೋದಕ್ಕೆ ಸಹಾಯ ಆಗತ್ತೆ. ಬೆಳಗ್ಗೆ ಬೇಗ ಏಳೋದು, 6 ಗಂಟೆಗೆ ಹೊರಡೋದು. ಮೊದಲಿಗೆ ಕದ್ರಿ ದೇವಸ್ಥಾನಕ್ಕೆ, ಕದ್ರಿ ದೇವಸ್ಥಾನದಲ್ಲಿ ಗಣಪತಿ ಆದ್ಮೇಲೆ ದುರ್ಗೆ ಆದ್ಮೇಲೆ ಮಂಜುನಾಥೇಶ್ವರ ಆದ್ಮೇಲೆ ಮೇಲೆ ಹೋದ್ರೆ ಗೋರಖ್ನಾಥ್ ಟ್ರಸ್ಟ್ ನವರದಲ್ಲಿ ಒಂದು ಶಿವಲಿಂಗ, ಅದಕ್ಕೆ ನೀರನ್ನ ಅಭಿಷೇಕ ಮಾಡೋದಕ್ಕೆ ಬಿಡ್ತಾರೆ. ಮತ್ತಲ್ಲೇ ಇರುವಂತಹ ಗಣಪತಿ, ಇಷ್ಟೆಲ್ಲ ಮಾಡಿ ಅಲ್ಲಿಂದ ಆಸ್ಪತ್ರೆಗೆ ಹೋಗೋದು. ಚಿಕ್ಕಮ್ಮನ ಮನೆಯಿಂದ ಹೊರಡಬೇಕಾದ್ರೆ ಚಿಕ್ಕಮ್ಮ ಒಂದು ಹೋಗ್ಬೇಕಾದ್ರೆ ಇಲ್ಲದ್ರೆ ಬರ್ಬೇಕಾದ್ರೆ ಒಂದು ದೊಡ್ಡ ಲೋಟದಲ್ಲಿ ರಾಗಿ ಮಣ್ಣಿಯನ್ನ ಮಾಡಿಕೊಡ್ತಿದ್ರು ಕುಡಿಯೋದಕ್ಕೆ. ತಿಂಡಿಯನ್ನ ನನ್ನ ಚಿಕ್ಕಮ್ಮನ ಮಗನ ಜೊತೆ ಕಳಿಸ್ತಿದ್ರು. ಸಮಥಿಂಗ್ ಲೈಕ್ ದಟ್. ನಂಗೆ ಏನೋ ಕರೆಕ್ಟ್ ಆಗಿ ನೆನಪು ಬರ್ತಿಲ್ಲ, ಬಟ್ ಸಮಥಿಂಗ್ ಲೈಕ್ ದಟ್. ಇದನ್ನ ಕುಡ್ದಾಯ್ತು, ರಾಗಿ ಮಣ್ಣಿ ಕುಡ್ದಾಯ್ತು. ಅದಾದ್ಮೇಲೆ ತಿಂಡಿ ತಿಂದಾಯ್ತು. ತಿಂಡಿ ತಿಂದಾದ್ಮೇಲೆ ಆಸ್ಪತ್ರೆಗೆ ಬಂದಾಗುವಾಗ ಆಸ್ಪತ್ರೆಯಲ್ಲಿ ಸ್ವಲ್ಪ 10-10:30 ಆಗ್ಬೇಕಾದ್ರೆ ಫಿಸಿಯೋಥೆರಪಿ ಅವ್ರು ಬರ್ತಿದ್ರು. ಅವ್ರು ಬಂದ್ರೆ ಒಂದು ಅರ್ಧ ಗಂಟೆ ಇದ್ದು ಫಿಸಿಯೋಥೆರಪಿ ಮಾಡ್ತಿದ್ರು. ಈಗ ಬರ್ತೇನೆ ನಾನು ಅಂತ ಹೇಳಿ ಹೋಗಿ ಸಂತೃಪ್ತಿ ಹೋಟ್ಲಿಗೆ ಹೋಗೋದು, ಅಲ್ಲಿ ತಿಂಡಿ ತಿನ್ನೋದು, ನಾನು ವಾಪಸ್ ಬರೋದು. 11:30 12 ಗಂಟೆಗೆ ಆಗ್ಬೇಕಾದ್ರೆ ನರ್ಸ್ ಫೀಡ್ ಮಾಡ್ಲಿಕ್ಕೆ ಬಂದಾಗ, ಈಗ ಬರ್ತೇನೆ ಕೆಳಗೆ ಹೋಗ್ತಿಂತ 7th ಫ್ಲೋರ್ ಅಲ್ಲಿ ಇದ್ದಿದ್ದು ನಾವು ಅಲ್ಲಿಂದ 6th ಫ್ಲೋರ್ಗೆ ಹೋಗೋದು, ಒಂದು ಪ್ಯಾಕೆಟ್ ಬಿಸ್ಕೆಟ್ ತಗೊಳ್ಳೋದು, ಒಂದು ಕಾಫಿ ತಗೊಳ್ಳೋದು, ಬರೋದು, ತಿನ್ನೋದು. 1:00 ಆಗ್ಬೇಕಾದ್ರೆ ಒಂದು ಅಪ್ಪ ಊಟ ತಗೊಂಡು ಆಸ್ಪತ್ರೆಗೆ ಬರ್ತಿದ್ರು. ಇಲ್ಲದಿದ್ರೆ ಅಪ್ಪ ಬರ್ತಿದ್ರು ಊಟ ಮಾಡಿ, ನೀನ್ ಹೋಗಿ ಊಟ ಮಾಡಿಲ್ಲ ಅಂತ. ನಾನು ಆಸ್ಪತ್ರೆಯಿಂದ ಮತ್ತೆ ಹೋಟ್ಲಿಗೆ ಹೋಗೋದು, ಊಟ ಮಾಡೋದು, ಬರೋದು, ಮತ್ತೆ ಕೂತ್ಕೊಳ್ಳೋದು ಆಸ್ಪತ್ರೆಯಲ್ಲಿ. ಸಾಯಂಕಾಲ 5-5:30 ಆಗ್ಬೇಕಾದ್ರೆ ಮತ್ತೆ ಹಸು, ಇದನ್ನನ್ನು ತಿನ್ಬೇಕು ಅಂತ.
ಅಲ್ಲೇ ಕೆಳಗೆ 6ನೇ ಫ್ಲೋರಿಗೆ ಹೋಗೋದು, ಬಿಸ್ಕೆಟ್ ಪ್ಯಾಕೆಟ್ ಇನ್ನೊಂದು ಏನನ್ನೋ ತರೋದು, ಇಲ್ಲದಿದ್ರೆ ಝೊಮ್ಯಾಟೊದಲ್ಲಿ ಏನನ್ನಾದ್ರೂ ಆರ್ಡರ್ ಮಾಡೋದು, ತಿನ್ನೋದು. ರಾತ್ರಿ ಮತ್ತೆ ಚಿಕ್ಕಮ್ಮನ ಮನೆಗೆ ಬರೋದು, ಊಟ ಮಾಡೋದು. ಹೀಗೆ ಒಂದು ಹಸುವು, ಟೆನ್ಷನ್ನು, ಬದುಕಿನ ಎಂತಹ ಎಕ್ಸ್ಪೀರಿಯನ್ಸ್ ಅದು ಅಂತ ಹೇಳಿದ್ರೆ, ಕುಲುಮೆಗೆ ಹಾಕಿ ಕುಟ್ಟಿ 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 ಹಾಕಿದ ಹಾಗೆ 134 ದಿನಗಳು ಕೂಡ ಹೀಗೆ ಇತ್ತು. ಕಂಟಿನ್ಯೂಸ್ ಆಗಿ ಎವ್ರಿ ಸಿಂಗಲ್ ಡೇ. ನಾನು ಪ್ರತಿ ಸರ್ತಿ ಮನೆಯಲ್ಲಿ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಅಕ್ಕ, ಭಾವ, ಅಪ್ಪ, ಅಮ್ಮ ಇರುವಂತಹ ಗ್ರೂಪ್ನಲ್ಲಿ ಅಪ್ಡೇಟ್ಸ್ ಆಗಾಗ ಕೊಡ್ಬೇಕಿತ್ತಲ್ಲ, ಏನಾಗ್ತಿದೆ ಏನಾಗ್ತಿದೆ ಅಂತ. ಡಾಕ್ಟ್ರು ಒಂದು ದಿನ ಏನೋ ಪಾಸಿಟಿವ್ ಹೇಳೋದು, ಪಾಸಿಟಿವ್ ಹೇಳಿದ್ರಲ್ಲ ಅಂತ ಖುಷಿ ಪಡೋದಕ್ಕಿಂತ ಮುಂಚೆ ನೆಕ್ಸ್ಟ್ ಡೇ ಬಂದು ಇನ್ನೇನೋ ಒಂದು ನೆಗೆಟಿವ್ ಹೇಳೋದು. ಒಂದು ಪಾಸಿಟಿವ್ ಬಂತು ಅಂತಂದ್ರೆ 2 ನೆಗೆಟಿವ್ಗಳು. ಹೀಗೆ ಏನೇನೋ ಆಗಿ ಆಗಿ ಅದು ಆ ಸ್ಟೇಟ್ ಆಫ್ ಮೈಂಡ್ ಇದೆಯಲ್ಲ ಮನುಷ್ಯನದು. ನನ್ಗೆ ಇವತ್ತು ಖುಷಿ ಏನು ಅಂತಂದ್ರೆ, ಐ ಆಮ್ ಲಿಟ್ರಲಿ ಏಬಲ್ ಟು ಡೂ ವಾಟ್ ಐ ವಾಸ್ ಸಪೋಸ್ ಟು ಡೂ. ನನ್ನ ಕೆಲಸಗಳನ್ನ, ಮಗಳನ್ನ, ಉದ್ಯೋಗವನ್ನ, ಈ ರೀತಿಯ ವಿಡಿಯೋಗಳನ್ನ, ನನ್ನ ಫಿನಾನ್ಷಿಯಲ್ ವಿಡಿಯೋಗಳನ್ನೆಲ್ಲ ಮತ್ತೆ ಶುರು ಮಾಡಿದ್ದೇನೆ. ಮಗಳಿಗೆ ತಂದೆಯಾಗಿದ್ದೇನೆ, ಅಪ್ಪ ಅಮ್ಮನಿಗೆ ಮಗನಾಗಿ ಮನೆಯಲ್ಲಿದ್ದೇನೆ, ಕೆಲಸ ಮಾಡ್ತಿದ್ದೇನೆ. ಇಷ್ಟು ಮಾಡೋದಕ್ಕೆ ಸಾಧ್ಯ ಆಗ್ತಿತ್ತು ದೇವರ ದಯೆ ಇಲ್ಲದಿದ್ರೆ ಅಂತ ಖಂಡಿತ ಅನ್ಸೋದಿಲ್ಲ ನನಗೆ. ಎಲ್ಲೋ ಅವಳನ್ನ ಉಳಿಸೋದಕ್ಕೆ ಮಾಡಿದಂತಹ ಪೂಜೆಗಳು ಎಷ್ಟು ಮಾಡಿದ್ದೇನೆ. ಇನ್ನೊಂದಿನ ಹೇಳ್ತೇನೆ ಅದನ್ನ. ಹೋಗದೇ ಇದ್ದಂತಹ ದೇವಸ್ಥಾನ ಇಲ್ಲ, ಕೈ ಮುಗಿಯದೇ ಇದ್ದಂತಹ ಗುಡಿ ಇಲ್ಲ, ಯಾವ ಜ್ಯೋತಿಷಿ, ಯಾವ ವ್ಯಕ್ತಿ ಆರೆಂಜ್ ಕಲರಿನ ಬಟ್ಟೆ ಹಾಕಿದವ್ರು ಯಾರಾದ್ರೂ ನೋಡಿ ಅವ್ರೇನನ್ನು ಹೇಳಿದ್ರೆ, ಓ ಇವರು ಪ್ರಾಯಶಃ ನಮಗೊಂದು ದಾರಿ ತೋರಿಸ್ತಿದ್ದಾರೆ ಏನೋ ಅಂತ ಅನ್ನಿಸುವ ಮಟ್ಟಿಗೆ ನಾನು ವೀಕ್ ಆಗಿ ಬಿಟ್ಟಿದ್ದೆ. ಆದ್ರೆ ಅಷ್ಟೆಲ್ಲ ಆಗಿ ಇವತ್ತಿಷ್ಟರಲ್ಲಿ ಇದ್ದೀನಿ ಅಂತ ಹೇಳಿದ್ರೆ ಅದು ದೇವರ ದಯೆ ಅಂತ ಅಷ್ಟೇ ಹೇಳೋದು. ಇವತ್ತಿನ ವಿಡಿಯೋನ ಇಲ್ಲಿಗೆ ನಿಲ್ಸೋಣ. ಹೋಗಿ ಬರ್ತೀನಿ ನಾನು, ನಿಮ್ಮ ಆಶೀಶ್ ಸರಟ್ಕ.